ಏನಾಡುತ್ತಿರುವೆ? ನಾನು ಚಂದ ಇದ್ದೇನೆ. ಅಂತಹ ದೇವರುಗಳಿಗೆಲ್ಲ ಒಬ್ಬನೇ ದೇವರು, ಅವನೇ ಆದಿದೈವರು, ಮಹಾದೇವರು, ಪರಾತ್ಪರ ಮೂರ್ತಿ. ಅಂತಹ ದೇವರನ್ನು ಮಾಡುವುದಕ್ಕಾಗಿ, ಆತನನ್ನು ಸೇರಿ ಮಾಡುವುದಕ್ಕಾಗಿ ದೇವರು ದಂಡಿಸಿ ಉಪವಾಸ ಬಿಟ್ಟು ಈ ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ನನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡಬೇಡ. ಸರಿ, ಶಿವನನ್ನು ಅಲಿಸುವುದಕ್ಕಾಗಿ ತಪಸ್ಸೆ. ಬಾಳ ಸಂಗಾತಿಯನ್ನು ಮಾಡುವುದಕ್ಕೆ ಬೇಕಾಗಿ ತಪಸ್ಸನ್ನು ಆಚರಿಸ್ತಾ ಇರುವೆಯಾ? ಆತ ಹೇಗಿದ್ದಾನೆ ಎಂಬುದಾಗಿ ಸ್ವಲ್ಪವಾದರೂ ನೀನು ಅರ್ಥ ಮಾಡಿಕೊಂಡಿದ್ಯಾ? ವಿಕಾರ ಸ್ವರೂಪಿ ಶಿವ. ಆತನ ಮೈಯೆಲ್ಲ ಭಸ್ಮವನ್ನು ಲೇಪಿಸಿಕೊಂಡಿದ್ದಾನೆ, ತಲೆಯಲ್ಲಿ ಆ ಜಡೆಯನ್ನು ಸುತ್ತಿಕೊಂಡಿದ್ದಾನೆ, ಹಣೆಯಲ್ಲಿ ಹೆಚ್ಚಿಗೆ ಆದಂತ ಒಂದು ಕಿಚ್ಚಿನ ಕಣ್ಣಿದೆ, ಉರಗಾದಿಗಳೆಲ್ಲ ಮೈಯೆಲ್ಲ ಆ ಕಡೆ ಈ ಕಡೆ ಸುತ್ತುತ್ತಾ ಇವೆ, ಕೂಲಿ ಚರ್ಮವನ್ನು ಧರಿಸಿಕೊಂಡು ನಿಜವಾಗಿ ನೀನು ನಾಲ್ಗೆ ಪಡೆದು ಹೋಗಿ ಕೇಳುವಂತಹ ನಮ್ಮ ಕಿವಿಗೂ ಇದು ಪಾಪ ಎಂಬುದರಲ್ಲಿ ಸಂದೇಹವಿಲ್ಲ. ಕೇಳಬಾರದು ಎಂದು ಕಿವಿಗಳನ್ನು ಮುಚ್ಚಿಕೊಂಡರೆ ಒಟ್ಟು ಮತ್ತು ಉಚ್ಚರಿಸುತ್ತಿರುವೆಯಲ್ಲ. ಇವನ ತಲೆಯಲ್ಲಿ ಜಟೆ, ಮೈ ಮೇಲೆಲ್ಲ ಹಾವುಗಳು, ಕುಳಿತರು ಹುಟ್ಟಿದ್ದಾನೆ, ಹೊಟ್ಟೆಗೆ ಗತಿ ಇಲ್ಲ, ಉತ್ತಮಾಲ ಮಾಲೆಯನ್ನು ಧರಿಸಿದ್ದಾನೆ, ಉತ್ತಮಾಲಾಚರ, ಹಾಗೆ ಜಟಾಜೂಟ, ನಾಗಭೂಷಣ, ಹೀಗೆ ಭಕ್ತ ಕೋಟಿಗಳ ಸ್ತುತಿಸುತ್ತಿದ್ದಾರೆ. ಮಾತ್ರವಲ್ಲ, ಜಡೆ ಭಕ್ತನಂ ಹಸಿಯ ತಮರುಟ್ಟಣಂ ಸುಡುಗಾಡಿನೋಡು ಪ್ರೇತ ತೆರಳ ಜೊತೆಯವರು ಇದ್ದೋಡು ಸಕಲ ಲೋಕಕ್ಕೊಡೆಯ ಮೃಡನಲ್ಲದೆ ಬೇರೊಂದು ದೈವಗಿಲ್ಲ. ಹೀಗೆ ಭಕ್ತ ಕೋಟಿಗಳು ಸ್ತುತಿಸುತ್ತಿದ್ದಾರೆ. ಭಕ್ತೆಯ 14 ಲೋಕದಲ್ಲಿ ಪ್ರತಿಯೊಂದು ಜೀವ ಕೋಟಿಗಳ ಆತ್ಮದಲ್ಲಿ ಪರಮಾತ್ಮ ಸ್ವರೂಪನಾಗಿರುವುದು ಅಂತಹ ಪರಮೇಶ್ವರ ಆ ದೈವವನ್ನು ಪರ ವಸ್ತುವನ್ನು ನನ್ನ ಮುಂದೆ ನಿಂತಿಸಿದೆಯಲ್ಲ, ಇದನ್ನು ಕೇಳಿ ಸಹಿಸಲಾರೆ, ಹೇಳುವುದಕ್ಕೆ ಸಾಧ್ಯವಿಲ್ಲ. ಮತ್ತೊಮ್ಮೆ ಆನಂದಿರು ಉಚ್ಚರಿಸಲು ನಮ್ಮ ಬಳಿ
ಶಿವನೇ ಕೇಳೋದಕ್ಕೆ ಸಾಧ್ಯವಿಲ್ಲದಂತಹ ಮಾತು ಮತ್ತು ಮತ್ತು ಈ ಮಾತುಗಳನ್ನು ಆಡುತ್ತಿರುವ ಶಿವನಿಂದ ಏನು ಮಾಡುತ್ತಿರಲಿಲ್ಲ. ನನಗೆ ಸುತ್ತಲು ಮುಟ್ಟಿಸಬೇಡ, ನನ್ನ ತಪ್ಪೋ ಭಂಗವನ್ನು ಉಂಟು ಮಾಡಬೇಡ. ಏನೋ ಹೇಳೇ ಅಂದ್ರೆ ನನ್ನ ಕಾನೂನಲ್ಲಿ ಕೆಡ ಹಾಕುವೆಯ, ಮದುವೆ ಮಾಡಿಸುವೆಯ, ಅಧಿಕಾರದ ಮಾತನಾಡಬೇಕಾಗಿದ್ದರೆ ಈಗ ದೇವತೆಗಳು ನಿನ್ನ ಆಳುಗಳೇ, ಅವರ ಮೇಲೆ ನಿನ್ನ ಪೂರ್ಣ ಅಧಿಕಾರವಿದೆಯೇ? ಸಮರ್ಥ ಪ್ರಲಾಪಿ, ಇನ್ನಿಂತಹ ಮಾತುಗಳನ್ನು ಆಡದೆ ಸರಿ. ಶಿವನು ಬೇಡ, ದೇವತೆಗಳು ಬೇಡ, ನಿನ್ನನ್ನು ಮದುವೆಯಾಗುವುದಕ್ಕೆ ನಾನಿದ್ದೇನೆ. ಏನಾಡುತ್ತಿರುವೆ? ನಾನು ಚಂದ ಇದ್ದೇನೆ. ಶೋಕಮೋ ತಪವಿರ್ದೇಹಮ ಪರಿಧಿ ದಂಡಿತ ಬೇಡ ನಿನ್ನ ರಸ ನಾನು ನಿನ್ನ ಗಂಡ ಹೃದಯ ಸಂತವಿದ ಸುರರಂಬರುದಿ ನೆರೆದು ಹೂ ಮಳೆ ಕರಗುತ್ತಾಯ್ ಪರ್ವತರಾಜ ನಂದಿನಿ ಸಿಟ್ಟಿನ ಬರದಲ್ಲಿ ಬಿದ್ದಂತಹ ಪೆಟ್ಟನ್ನು ಸಹಿಸಿ ಇದು ಸಾವರಿಸಿ ನಿನ್ನ ಭಕ್ತಿಗೆ ಒಲಿದಿದ್ದೇನೆ. ಅಡುವೆಯ ಇಲ್ಲ ಗಾಳಿ ಹೊಡೆದಷ್ಟೇ ಆಕಾಶಕ್ಕೆ ಗಡಿದಷ್ಟೇ ಬಯಸ್ತಾನೆ ನೋಡಿದ್ರಿ ಸರಿ. ನಾನು ಮಾಡಿದ ಅಪರಾಧ ಛೇ, ನಿನ್ನ ಆಜ್ಞೆಯನ್ನು ಮೀರಿದೆ. ಹೋಗದಿರು ದಾಕ್ಷಾಯಿಗೆ ಹೋಗದಿರು, ಸಾರಿ ಸಾರಿ ಹೇಳಿದರು ಕೇಳದೆ ಹೆಣ್ಣಾದ ನಾನು ಹಣದಿಂದ ಛಲದಿಂದ ಕೈಲಾಸವನ್ನು ಬಿಟ್ಟೆ, ನಿನ್ನ ಸಾಗಿವನ್ನು ತೊರೆದೆ. ಅಂತಹ ತಪ್ಪೀರು ಶಿಕ್ಷೆಯಾಯಿತು, ಸ್ವಂತದ ಹುಟ್ಟಿ ಹೀಗೆ ಬಳಲಬೇಕಾಯಿತು. ದೇವ, ನನ್ನ ಅಪರಾಧವನ್ನು ಕ್ಷಮಿಸು ಪ್ರಭು. ಇಲ್ಲ ದೇವಿ, ಮತ್ತು ಅದನ್ನೇ ಯಾಕೆ ಕಳವರಿಸಿಕೊಳ್ಳುವೆ? ನಿನ್ನ ದಾಕ್ಷಾಯಿಣಿಯನ್ನು ಇನ್ನೊಮ್ಮೆ ಕಾಣುವುದಕ್ಕುಂಟೇ ಹೇಳು. ಹೇಳು, ನೀನು ತಪ್ಪು ಮಾಡಿದವಳಲ್ಲ. ನಿನ್ನ ಮನಸ್ಥಿತಿ ಏನು ಅಂತ ಚೆನ್ನಾಗಿ ನಾನು ತಿಳಿದುಕೊಂಡ್ರು ಈ ಪ್ರಪಂಚ ಮುಖಕ್ಕೆ ಎಲ್ಲಾ ಹುಟ್ಟಿದಂತಹ ಪರ್ವತ ನಂದನೆ ಆದಂತಹ ನಿನ್ನನ್ನು ಶುದ್ಧೀಕರಿಸಿದ್ದೇನೆ ಎಂಬುದನ್ನು ದೃಢಪಡಿಸುವುದಕ್ಕಾಗಿ ನಾನಿಷ್ಟು ಮಾಡಬೇಕಾಯಿತು. ನೀನು ಹೊಡೆದದ್ದಲ್ಲ, ನಾನೇ ಗುಡಿಸಿಕೊಂಡದ್ದು. ನೀನು ಅಟ್ಟಿದ್ದಲ್ಲ, ನಾನೇ ಅಟ್ಟಿಸಿದ್ದೇನೆ. ಇದು ಕೊನೆಗೂ ನಿನ್ನ ಇಷ್ಟ ದೇವತೆಯಾಗಿ ಪ್ರತ್ಯಕ್ಷನಾಗಿದ್ದೇನೆ ಅಂತ ಆದ ಬಳಿಕ ಇನ್ಯಾಕೆ ಈ ಕಣ್ಣೀರು? ನಾನು ಒಲಿದಿದ್ದೇನೆ, ನಿನ್ನನ್ನು ಸ್ವೀಕರಿಸ್ತೇನೆ. ಆದರೂ ಒಂದಿದೆ ತಾನೆ, ಮಗಳಾಗಿ ಕಾರಣಸ್ಥಾನದಲ್ಲಿ ನಿನ್ನನ್ನು ಕರೆದು ಲಲ್ಲೆಯಿಂದ ಮಾತನಾಡಿಸಿ ಇದುವರೆಗೆ ಬೆಳೆಸಿದಂತಹ ಕಾರಣಸ್ಥಾನದಿಂದ ತಂದೆ ತಾಯಿಗಳು ನಿನ್ನ ಮದುವೆಯನ್ನು ಕಾಣಬೇಕು, ದೇವರಿಗೆ ಕನ್ಯಾದಾನ ಮಾಡಬೇಕು ಅನ್ನಂತಹ ತವಕದಲ್ಲಿದ್ದಾರೆ ತಾನೆ. ಅವರಿಗೆ ಕನ್ಯಾದಾನ ಮಾಡೋದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಬೇಕಾದ ನಮಗೆ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಅರಮನೆಗೆ ಕರೆದುಕೊಂಡು ಹೋಗಿ ಆ ಬಳಿಕ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಡ್ತೇನೆ. ಅಲ್ಲಿ ಬಾ. ಮಕ್ಕಳಾಟಿಗೆ ಮಕ್ಕಳಾಟಿಗೆಯಾಯ್ತು, ಸೊಕ್ಕು ನಿನಗೆ. ಮಕ್ಕಳಾಟಿಗೆಯಾಯ್ತು, ಒಂದು ಸೊಕ್ಕು ಬುದ್ಧಿಯು ನಿನಗೆ. ಸೊಕ್ಕು ಬುದ್ಧಿ ಮಕ್ಕಳ ಸುರವಿರೋಧಿಯೇ ಹೀಗೆ ಕೈ ಮುಗಿಸುವ ಕಣ್ಣೀರಿಟ್ಟರೆ ನೋಡುವವರಿಗೆ ಅವನಿಗೆ ಕಷ್ಟ ಬಂದಿದೆ. ಅಲ್ಲೇ ಅಲ್ಲ, ಅವರಿಂದ ಎಷ್ಟು ಕಷ್ಟ ಬಂದು ಸುರಿಗೊಳ್ತಾನಲ್ಲ ಕೆಲಸ ಅವನಿಗೆ. ನನಗೆ ಕಷ್ಟ ಬಂದು ಆಗ್ತದೆ, ಬನ್ನೇ ಬಂದಿದ್ದೇವೆ, ದೇವರನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ನನಗೆ ಕಾರಣ ಏನು ಗೊತ್ತಾ? ನಗಾಡ್ತಾ ಇದ್ದವ ಅಲ್ಲಲ್ಲ, ಇನ್ನು ಅಡ್ತಾ ಇದ್ದಾನೆ. ಹೌದು, ನಗಾಡಿದವರು ಅಳಬೇಕು, ಸಿಕ್ಕದು. ನಿನಗೆ ಒಪ್ಪುವಂತೇನೆ. ನನ್ನಲ್ಲಿ ತೊಟ್ಟಿಲ್ಲಪ್ಪ.
ದೀರ್ಘಕಾಲೀನವಾದಂತಹ ಸುಖದ ಜೀವನ ಸಾಗಿಸುವುದಕ್ಕೆ ಅಮಂಗಳ ನಿವಾರಕರಾದಂತಹ ಸ್ವಾಮಿ ಮಂಗಳಮೂರ್ತಿ ಮಂಜುನಾಥ ಹಾಗೂ ಮಹಾಗಣಪತಿ ಸತ್ಯದೇವತೆ ರುದ್ರೇಶ್ವರಿ ಎಲ್ಲಾ ರೀತಿಯ ಅನುಗ್ರಹವನ್ನು ನೀಡಲೆಂದು ಆರಾಧಿಸಿ